ಈ ದೇಶದ ಕತೆ ಇಷ್ಟೇ ಕಣಮ್ಮೋ, ನೀ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಈ ದೇಶದ ಕತೆ ಇಷ್ಟೇ ಕಣಮ್ಮೋ, ನೀ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ನ್ಯಾಯದ ಮನೆಗೀಗ್ಲು ಎರಡೆರಡಂತೆ ಬಾಗ್ಲು, ನ್ಯಾಯದ ಮನೆಗೀಗ್ಲು ಎರಡೆರಡಂತೆ ಬಾಗ್ಲು. ಹಾಯ್ ಫ್ರೆಂಡ್ಸ್, ಏನು ಬೆಳಗ್ಗೆ ಬಂದು ಇವ್ರು ಹಾಡು ಹೇಳ್ತಿದ್ದಾರಂತ ಕೇಳ್ತಿದ್ರಾ? ಹಾಂ, ಏನಿಲ್ಲ, ಒಂದು ಕತೆ ಇದೆ ಹೇಳೋಣ ಅಂತ ಬಂದೆ. ಏನು ಗೊತ್ತಾ, ಯಾರೋ ಒಬ್ಬರು ಅವರು ಸಿಕ್ಕಾಪಟ್ಟೆ ತೊಂದರೆ ಇದ್ದು ಏನೋ ಸತ್ತೋಗ್ಬಿಟ್ರೆ ಪ್ರಾಬ್ಲಮ್ ಹಂಗೆ ಎದ್ದೋಗತ್ತೆ. ಇರೋರು ಇನ್ನೂ ಕಷ್ಟಪಡ್ತಾರೆ. ನಾವಿರೋವಾಗಲೇ ಏನೋ ಒಂದು ಮಾಡೋಣ ಅಂತ ಹೇಳಿಬಿಟ್ಟು ನೈಟು ಡೇ ದುಡಿತಿರ್ತಾರಂತೆ. ಅದು ಒಂದು ಚಿಕ್ಕ ಅಂಗಡಿ ಇಟ್ಕೊಂಡು. ಅದರಲ್ಲಿ ನೈಟು ಆಫೀಸರ್ಸು ಬಂದು, ಏನು ಇಷ್ಟೊತ್ತಲ್ಲಿ ಕೆಲಸ ನಿಮಗೆ, ಕಳ್ಳರನ್ನೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಅವ್ರನ್ನ ಬೈತಾರೆ. ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ. ಒಂದು ಚಿಕ್ಕ ಅಂಗಡಿ ಹತ್ರ ನೈಟು ಕಷ್ಟಪಟ್ಟು ದುಡಿಯೋರ ಹತ್ರ ಬರೋ ಕಳ್ಳರು ಅದರ ಆಪೋಸಿಟ್ ಇರೋ ದೊಡ್ಡ ಹೋಟ್ಲ್ ಹತ್ರ ಹೋಗಲ್ವಾ? ಕಾಫಿ ಡೇ ಓನರ್ ಆಗಲಿ, ಇನ್ನೊಂದು ಪೆಟ್ರೋಲ್ ಬಂಕ್ ಓನರ್ ಆಗಲಿ, ಇಲ್ಲ ಹೋಟೆಲ್ಗೆ ಓನರ್ಗಳಾಗಲಿ, ಅವರೆಲ್ಲ ಏನು ಬಡವರಾ? ಅವ್ರಿಗೆಲ್ಲ ತಿನ್ನೋಕೆ ಊಟ ಇರಲ್ವಾ? ಅವ್ರಿಗೆ ಯಾಕೆ ನೈಟೆಲ್ಲ ಪರ್ಮಿಷನ್ ಕೊಡ್ತೀರಾ? ಏನೋ ಕಷ್ಟಪಟ್ಟು ದುಡ್ಕೊಳ್ಳಿ ಅಂತ ಬಡವರಿದ್ರೆ ಅವ್ರ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ? ಹೋಗಿ ಅಧಿಕಾರ ಇದೆ ಅಂತ ಹೇಳಿಬಿಟ್ಟು ನೀವು ಆ ಥರ ಎಲ್ಲ ಮಾಡ್ತೀರಾ?